ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ, ನಾವು ನಮ್ಮ ಮನೆ ಮಕ್ಕಳುಗಳಿಗೆ ಮದುವೆ ಮಾಡ್ಬೇಕಾದ್ರೆ ಸಾಲಾವಳಿ ನೋಡ್ತೀವಲ್ವಾ, ಅದ್ರ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಸಾಲಾವಳಿ ಯಾಕೆ ನೋಡಬೇಕು, ಈಗಿನ ಕಾಲಕ್ಕೆ ಸಾಲಾವಳಿ ನೋಡೋದ್ರಿಂದ ಉಪಯೋಗ ಇದೆಯಾ, ಇದ್ರ ಬಗ್ಗೆ ಹಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, ಫಸ್ಟ್ ನಾವು ಸಾಲಾವಳಿ ಅಂತ ನೋಡ್ತೀವಿ ಅಂತ ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, ಎಲ್ಲಿಂದ ಬಂತು ಇದನ್ನ ಅಂತ ತಿಳ್ಕೊಳ್ಳೋಣ. ನೋಡಿ, ಫಸ್ಟು ಜ್ಯೋತಿಷ್ಯ ಶಾಸ್ತ್ರ. ಇವು ನಾವೇನ್ ಮಾಡ್ತೀವಿ ಸಾಲಾವಳಿ ನೋಡಕ್ಕೆ, ನಾವು ನಮ್ಮ ಹತ್ತಿರದ ಪುರೋಹಿತರ ಹತ್ರ ಅಥವಾ ಜ್ಯೋತಿಷ್ ಶಾಸ್ತ್ರ ಏನ್ ಕೇಳ್ತಿರ್ತಾರೆ ಆ ವಿದ್ಯೆ ಅವ್ರ ಹತ್ರ ಹೋಗಿ ಕೇಳ್ತೀವಿ. ಅದನ್ನ ಕೇಳ್ಕೊಂಡ್ ಬಂದು ಹುಡುಗ ಹುಡುಗಿ ಮ್ಯಾಚ್ ಆಯ್ತು ಅಂತಂದ್ರೆ ಮದುವೆ ಮಾಡೋದಕ್ಕೆ ಮುಂದಾಗ್ತೀವಿ. ಅವ್ರಿಗೆ ಇಟ್ಕೊಡುವಂತ ಮುಹೂರ್ತ, ಗಂಡು ಹೆಣ್ಣನ್ನು ಸೇರಿಸ್ಬಿಟ್ಟು ಏನ್ ಮುಹೂರ್ತ ಇಟ್ಕೊಡ್ತಾರೆ ಆ ಮುಹೂರ್ತಕ್ಕೆ ಹೋಗಿ ಮದುವೆ ಮಾಡ್ತೀವಿ. ಈ ಮದುವೆ ಆದವರೆಲ್ಲ ಚೆನ್ನಾಗಿದಾರಾ ಅಥವಾ ಯಾರು ಡೈವರ್ಸ್ ಆಗದಿರ ಇದಾರಾ ಅಥವಾ ಜಗಳ ಆಡ್ಕೊಳ್ದಿರ ಇದಾರ ಅಂತ ತಿಳಿಯೋಣ. ಮೊದ್ಲಿಗೆ ನಾವು ಈ ಜ್ಯೋತಿಷ್ ಶಾಸ್ತ್ರ ಅಂದ್ರೆ ಏನು ಅಂತ ತಿಳಿಯೋಣ ಸ್ನೇಹಿತರೆ. ನೋಡಿ, ಹಿಂದಿನ ಕಾಲದಲ್ಲಿ ತಪಸ್ವಿಗಳು, ಋಷಿಗಳು, ಸಾಧು ಸಂತರುಗಳು ಏನ್ ಮಾಡಿದ್ದಾರೆ, ಪ್ರಕೃತಿನ ತಿಳಿಯೋದಕ್ಕೆ, ಪ್ರಕೃತಿನ ಯಾವಾಗ ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಯಾವಾಗ ವಾತಾವರಣಗಳು ಚೇಂಜ್ ಆಗುತ್ತೆ, ಬಿತ್ತನೆ ಮಾಡೋದಕ್ಕೆ, ಬೆಳೆ ಬೆಳೆಯೋದಕ್ಕೋಸ್ಕರ ಇದನ್ನ ಕಂಡಿಟ್ಕೊಂಡ್ರು. ತದನಂತರ ಅಲ್ಲಿಂದ ಮನುಷ್ಯರ ಮೇಲೆ ಯಾವ ಪ್ರಭಾವ ಬೀರುತ್ತೆ ಅಂತ ತಿಳ್ಕೊಂಡು ಅಲ್ಲಿಗೆ ಬಂದು ತಲುಪಿದೆ. ಇಷ್ಟೇನೆ, ಪ್ರಕೃತಿನಲ್ಲಿ ಯಾವಾಗ ಬೆಳೆ ಬೆಳಿಬೇಕು, ಯಾವ್ಯಾವ ಸಂದರ್ಭದಲ್ಲಿ ಪ್ರಕೃತಿ ಯಾವ ರೀತಿ ಇರ್ತದೆ ಅಂತ ತಿಳಿಯೋದಕ್ಕೋಸ್ಕರ. ಅಂದ್ರೆ ಏನು, ಸೂರ್ಯ ಚಂದ್ರ, ಅಮಾಸೆ ಹುಣ್ಣಿಮೆ, ಅದರ ನಡುವೆ ಇರುವಂತ ದಿನಗಳನ್ನ ಅದಕ್ಕೆ ಒಂದು ಕೂಟ ಮಾಡಿ 27 ನಕ್ಷತ್ರ, 12 ರಾಶಿ, 12 ತಿಂಗಳು ಅಲ್ವಾ. ಇಷ್ಟರೊಳಗೇನೆ ನಮ್ಮ ಇದು. ಅದ್ರೊಳಗೆ ಯಾವ್ಯಾವ ಸಮಯದಲ್ಲಿ ಮಗು ಹುಟ್ಟಿರುತ್ತೆ ಆ ಸಮಯಕ್ಕೆ ಅನುಗುಣವಾಗಿ ಯಾವ್ಯಾವ ನಕ್ಷತ್ರಗಳು ಎಲ್ಲೆಲ್ಲಿತ್ತು, ಆ ಸಮಯದಲ್ಲಿ ಯಾವ ನಕ್ಷತ್ರ ಹೋಯ್ತಾ ಇತ್ತು ಅಥವಾ ಯಾವ ರಾಶಿ ಇತ್ತು ಅದನ್ನ ನೋಡಿ ಅದಕ್ಕೆ ಸಂಬಂಧಪಟ್ಟಂಗೆ ಆ ಮಗುಗೆ ಗುಣಲಕ್ಷಣ ಇರ್ತದೆ ಅಂತ ಜ್ಯೋತಿಷಾಸ್ತ್ರ ಬರೀತಾರೆ. ಈ ತರ ಬರೆಯೋರು ಈಗಿನ ಕಾಲದಲ್ಲಿ ಅವರ ಅಂದ್ರೆ ಇಲ್ವೇ ಇಲ್ಲ. ಎಲ್ಲ ಪುಸ್ತಕ ಓದಿದ್ದಾರೆ, ಪುಸ್ತಕದಲ್ಲಿ ಏನಿದೆ ಅದನ್ನ ನೋಡ್ಬಿಟ್ಟು ಹೇಳ್ಬಿಟ್ಟು ಕರೆಸ್ತಾರೆ. ನೋಡಿ, ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಜ್ಯೋತಿಷ್ಯಾಸ್ತ್ರ ಅಂದ್ರೆ ಇಷ್ಟೇನೆ. ಜ್ಯೋತಿಷ್ಯಾಸ್ತ್ರ ಸತ್ಯ, ಜ್ಯೋತಿಷ್ಯ ಇರೋ ಸತ್ಯ, ಆದ್ರೆ ಇವರು ತಿಳಿಸೋದು ಸರಿನಾ ತಪ್ಪ ಅಂತ ನೀವು ತಿಳಿಬೇಕಾಗಿರ್ತದೆ. ಅದು ಒಂದು ವಿದ್ಯೆ. ನೀವ್ ಹೆಂಗೆ MBBS ಮಾಡಿದ್ದೀರಾ, ಲಾಯರ್ ಮಾಡಿದ್ದೀರಾ, ಅಥವಾ ಡಿಪ್ಲೊಮಾ ಮಾಡಿದ್ದೀರಾ, ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀರಾ, ಅದೇ ರೀತಿ ಅದು ಸಹ ಒಂದು ವಿದ್ಯೆ ಅಷ್ಟೇನೆ. ಅದರಿಂದ ಅವ್ರ ಹೊಟ್ಟೆಪಾಡು ನಡೆಯುತ್ತೆ, ಅವ್ರ ಜೀವನ ನಡೆಯುತ್ತೆ. ನೋಡಿ, ಈಗ ನಾವೇನ್ ಮಾಡ್ತೀವಿ, ಏನೋ ಗಂಡು ಅಂತ ಬೆಳೆದಿರುತ್ತೆ, ಹುಡುಗಿ ಅಂತ ಬೆಳೆದಿರುತ್ತೆ. ಹಿಂದಿನ ಕಾಲದಲ್ಲಿ ಹುಡುಕೊಂಡು ಹೋಗ್ಬಿಟ್ಟು ತುಂಬಾ ದೂರ ಇರೋದು. ಇವಾಗಾದ್ರೆ ಒಂದು ವಾಟ್ಸಪ್ ಅಲ್ಲಿ ಹೋಗಿ ನೋಡ್ಬಿಡ್ಬೋದು ಹುಡುಗಿ ಫೋಟೋನ, ಅಥವಾ ಹೋಗ್ಬಿಟ್ಟು ಜಾಗಕ್ಕೆ ಹೋಗ್ಬಿಡ್ಬೋದು ಕಾರಿಗೆ ಹತ್ಕೊಂಡೋಗಿ. ಹಿಂದಿನ ಕಾಲದಲ್ಲಿ ಆ ತರ ಇರ್ತಿರ್ಲಿಲ್ಲ. ಇಲ್ದಿರೋಂಥ ಕಾಲದಲ್ಲಿ ಹುಡುಗಿ ಸಮಯ, ಹುಟ್ಟಿರೋ ಸಮಯ ಅದನ್ನೆಲ್ಲ ತಿಳ್ಕೊಂಡು ಇವ್ರ ಹತ್ರ ಹೋಗಿ ಕೇಳಿದಾಗ ಹುಡುಗಿ ಗುಣಲಕ್ಷಣ ಅಥವಾ ಹುಡುಗನ ಗುಣಲಕ್ಷಣ ಸ್ವಲ್ಪ ಮಟ್ಟಕ್ಕೆ ಹಿಂದಿನ ಕಾಲದಿರೋರು ಹೇಳೋರು. ಅದರಿಂದ ಶುರುವಾಗಿರೋದೇ ಇದು. ನೋಡಿ, ನೀವೇನ್ ನಿಮ್ಮ ಮಕ್ಳು ಜ್ಯೋತಿಷ ಏನು ಸಾಲಾವಳಿ ಕೇಳಕ್ ಹೋಗ್ತಾ ಇದೀರಾ ಜ್ಯೋತಿಷರ ಹತ್ರ, ನೀವೇನ್ ಮದುವೆ ಆಗಿದ್ದೀರಾ, ನಿಮ್ದು ಡೇಟ್ ಆಫ್ ಬರ್ತ್ ಇಲ್ಲ, ನೀವು ಹುಟ್ಟಿರೋ ಸಮಯ ಗೊತ್ತಿಲ್ಲ, ದಿನ ಗೊತ್ತಿಲ್ಲ, ವಾರ ಗೊತ್ತಿಲ್ಲ, ಆದ್ರೂ ಮದುವೆ ಆಗಿದ್ದೀರಾ, ಮಕ್ಳನ್ನ ಬೆಳೆಸಿದೀರಾ, 25-30 ವರ್ಷಗಳಾಗಿದೆ. ನಿಮ್ಮ ತಂದೆ ತಾಯಿ ಇರ್ತಾರೆ, ಅವ್ರದ್ದು ಗೊತ್ತಿಲ್ಲ, ಅವರು ಮದುವೆ ಆಗಿ 50 ವರ್ಷ ಸಂಸಾರ ಮಾಡಿದ್ದಾರೆ, 50-60 ವರ್ಷ ಸಂಸಾರ ಮಾಡಿ ಜೀವ ಬಿಟ್ಟಿರ್ತಾರೆ. ಅದ್ರ ತಾತ, ಅದ್ರ ಮುತ್ತಾತ ಯಾರ್ದು ಸಹ ಡೇಟ್ ಆಫ್ ಬರ್ತ್ ಇಲ್ಲ. ಅಯ್ಯೋ ಹುಣ್ಣಿಮೆ ಅಂತೆ, ಅಯ್ಯೋ ಅವತ್ತು ಗಣೇಶನ ಹಬ್ಬ ಆಯ್ತಂತೆ, ಅಯ್ಯೋ ಯುಗಾದಿ ಹಬ್ಬ ಒಂದು 15 ದಿವಸ ಇದ್ದಂಗೆ ಹುಟ್ಟದಂತೆ. ಈ ತರನೇ ಅಷ್ಟೇನೆ. ನಮ್ಮ ಮನೆಯಲ್ಲೂ ನಮ್ಮ ಹಿರಿಯರು, ನಮ್ಮ ಅಜ್ಜಿ ತಾತ ಯಾರ್ದು ಡೇಟ್ ಆಫ್ ಬರ್ತ್ ಇಲ್ಲ, ನಮ್ಮ ಅಪ್ಪ ಮುಂದೂರು ಯಾರ್ದು ಇಲ್ಲ. ಈಗ ನಾವು ಹುಟ್ಟಿರೋ ಡೇಟ್ ಆಫ್ ಬರ್ತ್, ಸೆಕೆಂಡು ಎಲ್ಲಾ ಗೊತ್ತು, ಆದ್ರೆ ನಮ್ಮ ಗುಣಲಕ್ಷಣಗಳು ಹಂಗಿಲ್ಲ. ನೋಡಿ, ಹಿಂದಿನ ಕಾಲದಲ್ಲಿ ಹಿರಿಯರುಗಳು ನಮ್ಗೆ ಮಾನವೀಯತೆ ಕಳಿಸೋರು, ಮಾನವೀಯ ಮೌಲ್ಯಗಳನ್ನ ಕಳಿಸೋರು, ಗುರು ಹಿರಿಯರ ಬಗ್ಗೆ ಶ್ರದ್ಧೆ ಕಳಿಸೋರು, ಗುಡಿ ಗುಂಡಾರಗಳು ತುರ್ಸೋರು, ಎಲ್ಲರಿಗೂ ನಮ್ಮ ಇತಿಹಾಸ ಪುರಾಣಗಳನ್ನ ಎಲ್ಲ ತಿಳಿಸ್ಕೊಡೋರು. ಈಗಿನ ಕಾಲದಲ್ಲಿ ಆಸೆ ಎಲ್ಲ ಅಲಿತಾ ಇದೀವಿ. ಹುಟ್ಟೋ ಮಕ್ಳ ಕೈಯಲ್ಲಿ ಫೋನ್ ಕೊಟ್ಟು ಹೊರಗಡೆ ಜಗತ್ತಲ್ಲಿ ಏನ್ ನಡೀತಿದೆ ಎಲ್ಲ ತಿಳ್ಕೊಂಡು, ಪಾಶ್ಚಾತ್ಯತ ದೇಶದಿಂದ ಬಂದಂತಹ ಕಲ್ಚರ್ಗಳನ್ನ ನಾವು ಅಳವಡಿಸ್ಕೊಂಡು, ಅವರ ಆಹಾರ ನಾವು ಬಳಸ್ಕೊಂಡು ಆಸೆಯಲ್ಲಿ ಅಲಿತಾ ಇದೀವಿ. ಇವ್ರಿಗೆ ಜ್ಯೋತಿಷ್ಯಾಸ್ತ್ರ ಯಾವುದೂ ಉಪಯೋಗ ಬರೋದೇ ಇಲ್ಲ. ಎಲ್ಲರೂ ಬುದ್ಧಿವಂತರಾಗಿದ್ದಾರೆ, ಸುಲಭವಾಗಿ ಹಣಕಾಸು ಸಿಗ್ತಾ ಇದೆ, ಯಾರು ಹಿರಿಯರ ಮಾತು ಕೇಳೋ ಅಂತ ಮಕ್ಕಳಿಲ್ಲ. ಅವರ ಆಸೆಗಳ ಮೇಲೆನೆ ಅನುಗುಣವಾಗಿ ಬದುಕ್ತಾ ಇರ್ತಾರೆ. ಎಷ್ಟೋ ಜನ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಶಾಸ್ತ್ರ ಕೇಳೋರು ಇದಾರೆ ಈಗಿನ ಕಾಲದಲ್ಲಿ. ಸ್ವಂತ ಮಕ್ಕಳೇನೆ ಅಲ್ವಾ. ಈ ತರ ಎಲ್ಲ ತಿಳ್ಕೊಬೇಕಾಗಿರ್ತದೆ. ಈಗಿನ ಕಾಲಕ್ಕೆ ಯಾವುದೇ ಸಾಲಾವಳಿ ಉಪಯೋಗಕ್ಕೆ ಬರೋದಿಲ್ಲ. ಏನಕ್ಕೆ ಅಂದ್ರೆ ಮನುಷ್ಯರ ಗುಣ ನೋಡ್ಬೇಕಾಗಿರ್ತದೆ. ಅವರ ಗುಣ ನೋಡಿ ನೀವು ಮನೆಗೆ ಹೆಣ್ಣು ಅಥವಾ ಗಂಡು ತರಬೇಕಾಗಿರ್ತದೆ. ನೋಡಿ, ನಮ್ಮದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಮ ಮಕ್ಕಳ ಮದುವೆಗೆ ನೀವೇ ಸಾಲಾವಳಿ ನೋಡಿ ಅಂತ ಹೇಳ್ಬಿಟ್ಟು 9 ಪಾಯಿಂಟ್ ಹಾಕೊಟ್ಟಿದ್ದೀನಿ. ಆ ವಿಡಿಯೋ ಹೋಗಿ ನೋಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಸಾಲಾವಳಿ ಬಗ್ಗೆ ಮಾತ್ರ ಹೇಳ್ತೀನಿ. ಈಗ ನೋಡಿ, ಇವಾಗ ಆಯ್ತು ಅದೆಲ್ಲ ಆಗಲ್ಲ ಅಂತಿದ್ದೀರಾ, ಮತ್ತೆ ಏನ್ ಮಾಡ್ಬೇಕು ನಾವು ಅಂತ ನೀವು ತಿಳ್ಕೊಬೋದು. ಈಗ ನೋಡಿ, ಹುಡುಗ ಬರ್ತಾರೋ ಅಥವಾ ಹುಡುಗಿ ಬರ್ತಾರೋ ನೋಡಿ, ಅವರ ವಾತಾವರಣ ನೋಡಿ, ಅವರು ಶ್ರೀಮಂತರೋ ಬಡವರೋ ಅಥವಾ ಏನು ಇಲ್ದಿರೋರು ಅದೆಲ್ಲ ನೋಡಕ್ ಹೋಗ್ಬೇಡಿ. ಮೊದ್ಲು ಮುಖ್ಯ ಗುಣ ಮುಖ್ಯ. ಗುಣಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ.
ಅವರಲ್ಲಿರೋ ವಿದ್ಯೆಗೆ, ಒಳ್ಳೆ ಮಾನವೀಯ ಮೌಲ್ಯಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಇವತ್ತು ಬಡವರಾಗಿದ್ದವರು ಶ್ರೀಮಂತರಾಗ್ಬೋದು, ಇವತ್ತು ಶ್ರೀಮಂತರಾಗಿದ್ದವ್ರು ನಾಳೆ ಬಡವರಾಗ್ಬಿಡ್ಬೋದು. ಕಾಲಕ್ಕೆ ಅನುಗುಣವಾಗಿ ಅವರ ಬುದ್ಧಿ ಚಿಂತನೆಗೆ ಅನುಗುಣವಾಗಿ ಅವ್ರ ಮೇಲೂ ಹೇಳ್ಬೋದು, ಕೆಳಗೂ ಇಳಿಬೋದು. ಅದನ್ನ ಮನೆಗೇನೆ ಎಲ್ಲ ನೋಡಕ್ಕೆ ಹೋಗ್ಬಾರ್ದು. ಅವರ ತಂದೆ ತಾಯಿ ಗುಣಲಕ್ಷಣ ನೋಡಿ, ಅವ್ರು ಬೆಳೆದಿರೋ ವಾತಾವರಣ ಯಾವ ತರ ಇದೆ ನೋಡಿ, ಗುರು ಹಿರಿಯರಿಗೆ ಗೌರವ ಕೊಡ್ತಾರ, ಮರ್ಯಾದೆ ಕೊಡ್ತಾರ ನೋಡಿ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು ಅಲ್ವಾ, ಅವ್ರು ನೋಡಿದ್ರೇನೆ ಗೊತ್ತಾಗುತ್ತೆ. ಏನು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ತುಂಬಾ ವರ್ಷದಿಂದ ಒಂದೇ ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರಾ, ಅದನ್ನು ಸಹ ನೋಡಿ. ನಂತರ ಏನು ಆ ಹುಡುಗ ಆದವರು ಕೆಲ್ಸಕ್ಕೆ ಹೋಯ್ತಾ ಇದಾರಾ, 8ರಿಂದ 10 ಅಥವಾ ಬಿಸ್ನೆಸ್ ಸಣ್ಣ ಪುಂಡತು, ಸೊ ಅದು ಮನೆಯಲ್ಲಿ ಅಕ್ಕ ತಂಗಿರಿದ್ರೆ ಅವ್ರಿಗೆಲ್ಲ ಮದುವೆ ಮಾಡಿದಾರ ಹುಡುಗನೇ, ಅಥವಾ ಏನು ಕೆಲಸ ಮಾಡಿದಿರಾ ಊರು ತುಂಬಾ ಓಡಾಡ್ಕೊಂಡವ್ರ. ಯಾರಾನ ನಿಮ್ ಮನೆಗೆ ಬರ್ತಾರೆ ಅಂದ್ರೆ ಅವ್ರ ಕೂಡ ಅವ್ರು ಹಾವಭಾವ ಬೇರೆ, ಆದ್ರೆ ಮೈ ಮೇಲೆ ಹಾಕೊಂಡ್ ಒಡವೆ, ಉಂಗ್ರಗಳು, ಬಟ್ಟೆ ಇವೆಲ್ಲ ಆ ಕ್ಷಣಕ್ಕೆ ಮಾತ್ರ ನಿಮ್ನ ಮೆಚ್ಚೋದಕ್ಕೆ ಹಾಕೊಂಡ್ ಬಂದಿರ್ತಾರೆ. ಅದನ್ನೆಲ್ಲ ನೀವು ನೋಡ್ಬಾರ್ದು. ತುಂಬಾ ಸರಳವಾಗಿರ್ತಾರೆ ಗುಣವಂತ ಹುಡುಗರು ಅಥವಾ ಗುಣವಂತ ಹುಡುಗಿರು. ಯಾವುದೇ ಆರ್ಭಟ ಆಡಂಬರ ತೋರಿಸೋದಿಲ್ಲ, ಇಲ್ಲದೆ ಇರೋದನ್ನ ಹುಟ್ಟಾಕೋದಿಲ್ಲ. ಅದು ಇವತ್ತಲ್ಲ ನಾಳೆ ಗೊತ್ತಾಗ್ಬಿಡ್ತದೆ. ಸುಳ್ಳು ಮಾತ್ರ ಯಾವುದೇ ಕಾರಣಕ್ಕೂ ಹೇಳಕ್ ಹೋಗ್ಬಾರ್ದು. ಅವ್ರ ಮನೆಗೆ ನೀವು ಹೋಗಿ ಕುತ್ಕೊಂಡು ಮಾತಾಡಿದಾಗ, ಅವ್ರು ನಿಮ್ಮ ಮನೆಗೆ ಬಂದು ಕುತ್ಕೊಂಡು ಮಾತಾಡಿದಾಗ, ಅವ್ರ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ್ಲೇನೆ ನಿಮ್ಗೆ ನೇರವಾಗಿ ಗೊತ್ತಾಗೋದು. ಈ ಸಾಲಾವಳಿ ನೋಡಿ ಅಲ್ಲಿ ಮ್ಯಾಚ್ ಆಯ್ತು ಅಂತಂದ್ರೆ ಅದು ಭ್ರಮೆ, ಅದು ಯಾವತ್ತೂ ಆಗೋದಿಲ್ಲ. ಆ ಸಾಲಾವಳಿ ಏನಿರ್ತದೆ, ಗಣ ಕೂಟ ಇರ್ತದೆ, ಅಥವಾ ಯೋನಿ ಕೂಟ ಇರ್ತದೆ, ಅಥವಾ ರಾಶಿ ಅಧಿಪತಿ ಯಾರಿರ್ತದೆ, ಅದನ್ನೆಲ್ಲ ಮ್ಯಾಚ್ ಮಾಡಿ 18ರ ಮೇಲೆ 34ರೊಳಗೆ ಅಥವಾ 36ರೊಳಗೆ ಹಿಂದೆ ಮುಂದೆ ಬಂದ್ರೆ, 18ರ ಮೇಲೆ ಬಂದ್ರೆ ಸಾಲಾವಳಿ ಮ್ಯಾಚ್ ಆಯ್ತು, ಮದುವೆ ಮಾಡು ಅಂತ ಕಳಿಸ್ತಾರೆ. ನೋಡಿ ಪ್ರತಿ ದಿನ ಎಷ್ಟು ಡೈವರ್ಸ್ಗಳು, ಎಷ್ಟು ಜಗಳಗಳು, ಗಂಡ ಹೆಂಡತಿದು ಎಷ್ಟು ಭೇದ ಭಾವಗಳು, ಎಲ್ಲ ಜಗಳ ಆಗಿ ಕುಲಿಗೆಟ್ಟು ಹೋಗಿದೆ. ಇವರೆಲ್ಲ ಸಾಲಾವಳಿ ನೋಡಿ ಮದುವೆ ಆಗಿರೋರೆ 90%, 85% ಖಂಡಿತ ಇವರೆಲ್ಲ ಸಾಲಾವಳಿ ನೋಡಿ ಮದುವೆ ಆಗಿರೋರೆ. ನೀವು ಎಲ್ಲಿ ಸಾಲಾವಳಿ ಕೇಳಕ್ ಹೋಗ್ತಿದ್ದೀರಾ, ಅವ್ರಿಗೆ ಹೇಳಿ ಒಂದು ಅಗ್ರಿಮೆಂಟ್ ಹಾಕ್ಸ್ಕೊಳ್ಳಿ. 1,50,00,000 20 ಲಕ್ಷ ಕಡು ಬಡವ್ರು ಮದುವೆ ಮಾಡೋರು 10 ಲಕ್ಷ ರೂಪಾಯಿಂದ 1.5 ಕೋಟಿ 2 ಕೋಟಿ ಗಂಟ ಮದುವೆಗಳು ಖರ್ಚಾಗ್ತಾ ಇದೆ ಅಲ್ವಾ. ಆ ದುಡ್ಡನ್ನೇ ಎತ್ತಿ ಇವ್ರ ಮಕ್ಳು ಕೊಟ್ರೆ ಯಾವ್ದಾನ ಬಿಸ್ನೆಸ್ ಮಾಡ್ಕೊಂಡು, ನಮ್ಮ ಅಜ್ಞಾನ ದಡ್ತನದಿಂದ ಬೇಡದೇ ಇರೋ ಖರ್ಚು, ಬೇಡದೇ ಇರೋ ಫ್ರೀ ವೆಡ್ಡಿಂಗ್ ಶೂಟು, ಫೋಟೋಗ್ರಾಫಿ, ಮತ್ತೆ ದೊಡ್ಡ ಚೌಟ್ರಿ, ದೊಡ್ಡ ಊಟ, 40-50 ಊಟ, ಇವೆಲ್ಲ ಬೇಡದೇ ಇರೋ ಖರ್ಚು. ಊರ್ನ ಮೆಚ್ಚೋದಕ್ಕೋಸ್ಕರ ನೀವು ಸಾಲಕ್ಕೆ ಸಿಗಾಕಂತೀರಾ, ಹಿಂದೆ ಮುಂದೆ ನೋಡ್ತೀರಾ, ಮಕ್ಳನ್ನ ಮದುವೆ ಮಾಡ್ತೀರಾ, ಎಲ್ಲ ಡೈವರ್ಸ್ ಬಂದು ನಿಂತ್ಕೊಂತಾರೆ. ನೋಡಿ ಮೊನ್ನೆ ನೋಡಿದ್ರೆ ಟಿವಿನಲ್ಲಿ ನೋಡ್ತಾ ಇದ್ದೀನಿ, ಎಲ್ಲ ಕೊಟ್ಟಿದ್ರು ಮತ್ತೆ ಕಿರುಕುಳ ಕೊಟ್ಟು ದುಡ್ಡು ಕಸ್ತಾಮ ಅಂತೇಳಿ ಅಪ್ಪನ ಮನೆಗೆ ಹೋಗಕ್ಕಾಗ್ದಿಲ್ಲ, ಗಂಡನ ಮನೇಲಿ ಇರಕ್ಕಾಗ್ದಿರ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂತ ಇದಾರೆ. ಇದನ್ನೆಲ್ಲ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನೀವು ತುಂಬಾ ದಡ್ತನದಲ್ಲಿ ಇರಕ್ ಹೋಗ್ಬೇಡಿ. ದಯವಿಟ್ಟು ನೇರ ಅವ್ರನ್ನ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ. ನೋಡಿ ಇನ್ನೊಂದು ಸಲಹೆ ನಿಮಗೆ ಕೊಡ್ತೀನಿ. ನೀವು ಹೋಗಿ ಏನು ಹುಡುಗನ ಮನೆಯಲ್ಲಿ 1 ವಾರ ಇದ್ರು ಸರಿ, ಅಥವಾ 4-5 ದಿವಸ ಇದ್ರು ಸರಿ, ನೀವು ಯಾರು ತಂದೆ ತಾಯಿ ಇರ್ತೀರ ಹುಡುಗಿಗೆ, ಅಥವಾ ಅವ್ರ ರಿಲೇಟಿವ್ ಯಾರು ಇರ್ತೀರ ಅವ್ರ ಮನೆ 1-2-3 ದಿನ ಇದು ವಾಸ ಮಾಡಿ ಬನ್ನಿ. ಹುಡುಗವ್ರ ಮನೆಗೆ ಹೇಳಿ ನಮ್ಮ ಮನೇಲಿ ಇದು ವಾಸ ಮಾಡ್ಕೊಂಡು ಹೋಗಿ ಅಂತ. ಅವ್ರ ಮನೇಲಿ ಇದ್ದಂತ ಸಂದರ್ಭದಲ್ಲಿ ಅವ್ರ ಮನೆ ವಾತಾವರಣ, ಅವ್ರ ಮನೆಗೆ ಅನುಗುಣವಾಗಿ ಅವ್ರ ಮನೆ ಚಿಂತನೆ ಯಾವ ತರ ಐತೆ, ಅವ್ರ ಮನೆಯಲ್ಲಿ ಯಾವ ತರ ಅವ್ರ ವರ್ತನೆಗಳಿದೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಎಲ್ಲಿಂದನೋ ಬಂದು 5 ನಿಮಿಷ ಹಿಂಗ್ ಕುತ್ಕೊಂಡು ಹುಡುಗಿ ಕಾಫಿ ತಂದು ಕೊಟ್ಟು ಅಥವಾ ಜ್ಯೂಸ್ ತಂದು ಕೊಟ್ಟು ನೋಡ್ಕೊಂಡು ಹೋಗ್ಬಿಟ್ಟು, ಹುಡುಗಿ ಅಂದ ಚಂದ ಇದೆ, ಚೆನ್ನಾಗೈತೆ, ಮದುವೆ ಮಾಡ್ಕೊಂಬಿಡೋದ. ಆ ಹುಡುಗನ ಮನೆಗೆ ಹೋದ ನೋಡೋದು, ಸ್ವಂತ ಮನೆ ಇದೆ, ಕಾರ್ ಐತೆ, ಬೈಕ್ ಐತೆ, ಎಲ್ಲೋ ಕೆಲ್ಸಕ್ಕೆ ಹೋಯ್ತಾನಂತೆ ಅಂತ ಅಂದ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನೋಡಿ ಅಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡೋದು ಇಷ್ಟೇನೇನೆ, ಹೋಗಿ ಹುಡುಗನ ಮನೇಲಿ 1-3 ದಿವಸ ವಾಸ ಇರಿ, ಹುಡುಗಿ ಮನೇಲಿ ವಾಸ ಇರಿ. ಹುಡುಗಿಗೆ ಮಾತಾಡೋದಕ್ಕೆ ಬಿಡಿ ಒಂದು ವಾರನಾದ್ರೂ ಫೋನಲ್ಲೇ. ಅವಾಗ ಅವ್ರಿಗೆ ಏನು ಕ್ವಶನ್ಗಳು ಇರ್ತದೆ ಅವ್ರ ಉತ್ತರ ತಿಳ್ಕೊಂತಾರೆ, ಅವ್ರ ಕ್ವಶನ್ ಇವ್ರೇನು ಉತ್ತರ ಕೇಳ್ಬೇಕು ತಿಳ್ಕೊಂತಾರೆ. ತದನಂತರ ಅವ್ರ ಒಪ್ಪಿಗೆ ಆಯ್ತು ಅಂದ್ರೆ ಮನೇಲಿ ತಿಳಿಸ್ತಾರೆ, ನೀವು ಮದುವೆ ಮಾಡಿ. ಯಾವುದೇ ಕಾರಣಕ್ಕೂ ಈ ಸಾಲಾವಳಿ ನೋಡಿ ಇದೆಲ್ಲ ನೋಡ್ಕೊಂಡು ತಿಳ್ಕೊಂಡು ನೀವು ಮದುವೆ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಮಕ್ಕಳು ಚೆನ್ನಾಗಿರೋದಿಲ್ಲ. ನೀವು ಸಹ ದುಃಖದಲ್ಲಿರ್ಬೇಕಾಯ್ತದೆ. ನೀವು ಮದುವೆ ಮಾಡ್ಕೊಟ್ಟ ಸಂದರ್ಭದಲ್ಲಿ ಮಕ್ಕಳು ಸಹ ದುಃಖದಲ್ಲಿರ್ಬೇಕಾಯ್ತದೆ. ಈ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಎಲ್ಲರಿಗೂ ಕಳಿಸ್ಕೊಡಿ. ಏನಾದ್ರು ಪ್ರಶ್ನೆ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.